ಸರ್, ರಾಜ್ಯ ಗುತ್ತಿಗೆದಾರರ ಸಂಘದ ಅಧ್ಯಕ್ಷರು ಮತ್ತೊಂದು ಆರೋಪ ಮಾಡಿದ್ದಾರೆ. ಸರ್ಕಾರದಿಂದ ಬರೋಬ್ಬರಿ 37,000 ಕೋಟಿ ಬಾಕಿ ಹಣ ಬಿಡುಗಡೆ ಆಗಬೇಕಾಗಿದೆ. ಮತ್ತೆ ಬಿಜೆಪಿ ಸರ್ಕಾರದಲ್ಲಿ 40% ಅಂತ ಆರೋಪ ಮಾಡಿದ್ದಾರೆ. ಡಬಲ್ ಆಗಿ ಹೋಗ್ಬಿಟ್ಟಿದೆ ಈ ಸರ್ಕಾರದಲ್ಲಿ ಅನ್ನುವಂತ ಆರೋಪ ಮಾಡಿದ್ದಾರೆ. ರೈಟಿಂಗ್ ಅಲ್ಲಿ ಕೊಟ್ಟಿದ್ದಾರೆ ಎಷ್ಟು ನಿಜನೂ ಕೂಡ ಹೌದಲ್ಲ. ಅವ್ರೇನು ಆರೋಪ ಮಾಡ್ತಾ ಇದ್ದಾರೆ ನಿಜನೂ ಕೂಡ ಹೌದು. ಈಗ ಅಬ್ಕಾರಿ ಇಲಾಖೆಯಲ್ಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಒಂದಲ್ಲ 4 ಪತ್ರಗಳು, ಆಡಿಯೋ, 3 ಆಡಿಯೋ ವಿಡಿಯೋಗಳು ಎಲ್ಲ ಬಂದಿದೆ. ಗುತ್ತಿಗೆದಾರರ ಸಂಘನೇ ಹೇಳಿದ್ದಾರೆ, ನಾವು ತಪ್ಪು ಮಾಡಿದ್ರಿ, BJP ಮೇಲೆ ಸುಳ್ಳು ಆಪಾದನೆಯನ್ನು ಮಾಡಿ ರಿಯಲ್ ಆಗಿ ಲೂಟಿಕೋರರು ಕಾಂಗ್ರೆಸ್ ಅವರು ಅಂತ ಹೇಳಿದ್ದಾರೆ. ಅವತ್ತು ನಮಗೆ ಸಾಕ್ಷಿ ಕೇಳಿದ್ರಲ್ಲ, ಇಲ್ಲ ಇವತ್ತು ನಮಗೆ ಸಾಕ್ಷಿ ಕೇಳ್ತಾ ಇದ್ದಾರೆ ಕಾಂಗ್ರೆಸ್ ಅವರ ಆಪಾದನೆಗೆ, ಗುತ್ತಿಗೆದಾರರ ಸಂಘದ ಆಪಾದನೆಗೆ ಸಾಕ್ಷಿ ಕೊಡಿ. ದಾರೆಗೆ ಹೋಗೋನು ಯಾವನೋ ಮಾತಾಡ್ಬಿಟ್ರೆ ನಾವು ಉತ್ತರ ಕೊಡಬೇಕಾ ಅಂತಾರೆ. ಅವಾಗೂ ಅವನು ದಾರೆಗೆ ಹೋಗೋನೇ ಮಾತಾಡಿದ್ದು. ಅವಾಗ ನಮ್ಮನ್ನು ಕೇಳಿದ್ರಲ್ಲ, ಅಪರಾಧಿ ಅಂತ ಹೇಳಿದ್ರು. ಈಗ ನೀವು ತೋಡಿದ ಗುಂಡಿಯಲ್ಲಿ ನೀವೇ ಸಿಕ್ಕಾಕೊಂಡಿದ್ದೀರ ಬೋನಲ್ಲಿ ಇವತ್ತು. ಅದರಿಂದ ಗುತ್ತಿಗೆದಾರರ ಸಂಘ ಏನು ಹೇಳ್ತಾ ಇದೆ ಅದು ಸತ್ಯ. ಕೆಲವು ಸಚಿವರು ತಮಗೆ ಬೇಕಾದವರಿಗೆ ಆಫೀಸಿಗೆ ಕರೆಸ್ಕೊಂಡು ಟೆಂಡರ್ ಕೊಡ್ತಿದ್ದಾರೆ ಪಕ್ಕ. ಅದು ಮತ್ತೆ ಇಂಥವರೆಲ್ಲ ಸಿಎಂ ಹೆಂಗ್ ಸಹಿಸಿಕೊಂಡಿದ್ದಾರೆ ಅಂತ ಪ್ರಶ್ನೆ ಮಾಡ್ತಿದ್ದಾರೆ. CM ಅವರು ಜಾರಿಕೆ ಉತ್ತರಗಳನ್ನು ಕೊಡ್ತಾ ಇದ್ದಾರೆ. ಯಾವ್ದು ಗುತ್ತಿಗೆದಾರರ ಸಂಘಕ್ಕೆ ಹೋದಾಗ ನಾಳೆ ಬಾ ಅಂತ ಹೇಳ್ತಾ ಇದ್ದಾರೆ. ಜಾರಿಕೆ ಉತ್ತರಗಳು. ಮತ್ತು ಮಂತ್ರಿಗಳಂತೂ ಒಂದು 5-6 ಜನ ಮಂತ್ರಿಗಳು ಪ್ಯಾಕೇಜ್ ಮಂತ್ರಿಗಳು ಸಣ್ಣ ಕಾಂಟ್ರಾಕ್ಟರ್ಗಳು ಏನಿದ್ರು 10 ಲಕ್ಷ 20 ಲಕ್ಷ ಈ ಥರ ಕಾಂಟ್ರಾಕ್ಟರ್ಗಳು ಹೇಳಿದ್ರು, ಅವರೆಲ್ಲ ನೇಣಾಕಬೇಕಷ್ಟೇ. ಅವರು ಈಗೆಲ್ಲ ದೊಡ್ಡ ಪ್ಯಾಕೇಜ್ ಮಾಡೋದು, ಆಂಧ್ರದವ್ರು ಕೊಡೋದು. ಇಲ್ಲಿ ಕರ್ನಾಟಕದವರಾದರೆ ಬಾಯಿ ಬಿಟ್ಬಿಡ್ತಾರೆ ಅವರು. ಈ ಸರ್ಕಾರಕ್ಕೆ ಎಷ್ಟು ಕಮಿಷನ್ ಕೊಡ್ತಾ ಇದ್ದೀರಿ, ಮಂತ್ರಿಗೆ ಎಷ್ಟು ಕಮಿಷನ್ನು ಅಂತ ಬಾಯಿ ಬಿಟ್ಬಿಡ್ತಾರೆ ಅಂತ ಎಲ್ಲ ಆಂಧ್ರದ ಪಾಲಾಗ್ತಾ ಇದೆ. ಕಲ್ಯಾಣ ಕರ್ನಾಟಕದ KKRDB ಎಲ್ಲ ಆಂಧ್ರ ಪಾಲಾಗ್ಬಿಟ್ಟಿದೆ. ಒಬ್ಬರಿಗೂ ಕಾಂಟ್ರಾಕ್ಟ್ ಕರ್ನಾಟಕದವ್ರಿಗೆ ಸಿಕ್ಕಿಲ್ಲ. ಉದ್ಧಾರ ಏನು ಮಾಡಿದ್ದು KKRDB? ಅಲ್ಲಿನ ಸ್ಥಳೀಯ ಹಿಂದುಳಿದ ಪ್ರದೇಶಕ್ಕೆ ಒಳ್ಳೇದಾಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿರೋದು. ಒಬ್ಬ ಕಾಂಟ್ರಾಕ್ಟ್ರಿಗೂ ಅಲ್ಲಿ ಇರೋರಿಗೆ ಸಣ್ಣ ಕಾಂಟ್ರಾಕ್ಟ್ರಿಗೆ ಅವ್ರ ಕೆಲಸ ಇಲ್ಲ, ಎಲ್ಲ ಪ್ಯಾಕೇಜ್ ಮಾಡಿ ಆಂಧ್ರದವ್ರು ಕೊಟ್ಬಿಟ್ಟಿದ್ದೀರಾ. ಇನ್ನು ಉದ್ಧಾರ ಏನು ಬರ್ತದೆ KKRDB? ಈಗ ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ತೆಲಂಗಾಣದ ಉದ್ಧಾರ ಆತಾಯಿದೆ ಅಷ್ಟೇ. ತೆಲಂಗಾಣದ ಉದ್ಧಾರ ಆತಾಯಿದೆ ಅಷ್ಟೇ. ಅಲ್ಲಿರೋ ಕಾಂಟ್ರಾಕ್ಟ್ರುಗಳು, ಹೈದರಾಬಾದ್ ಕಾಂಟ್ರಾಕ್ಟ್ರುಗಳೆಲ್ಲ ಇಲ್ಲಿ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ ಅಷ್ಟೇ. ಮ್ಯಾಚ್ ಫಿಕ್ಸಿಂಗ್ ಇದು. ತೆಲಂಗಾಣ ಕರ್ನಾಟಕದ ಬಗ್ಗೆ ಮ್ಯಾಚ್ ಫಿಕ್ಸಿಂಗ್. ಹೆಂಗೋ DKನೂ ಅವರು ಫ್ರೆಂಡ್ ಅಲ್ಲ ಇಬ್ಬರೂ, ಅದು ಮ್ಯಾಚ್ ಫಿಕ್ಸಿಂಗ್.